ರಿಲೇಶನ್‌ಶಿಪ್ಪಲ್ಲಿ ರಾಂಗ್ ಪರ್ಸನ್ಸ್ ಏನಾದ್ರು ನಿಮ್ಮೊಟ್ಟಿಗೆ ಇದ್ಬಿಟ್ರೆ, ನಿಮ್ಮ ಲೈಫು ಅಲ್ಲಿಗೆ ಏನಂತ ಹೇಳಿದ್ರೆ ಸಾಕು ಜೀವನ, ಇಂಥ ವ್ಯಕ್ತಿನ ಚೂಸ್ ಮಾಡಿಬಿಟ್ಟೆ, ಈ ಫೀಲ್ ಬರ್ಲಿಕ್ಕೆ ಶುರು ಆಗತ್ತೆ. ನೋಡಿ ರಿಲೇಶನ್‌ಶಿಪ್ಪಲ್ಲಿ ರೈಟ್ ಪರ್ಸನ್ ಇರೋದು ತುಂಬ ಮುಖ್ಯ ಆಗಿರುತ್ತೆ. ಬಿಕಾಸ್ 2 ದಿನದ ಬದುಕಲ್ವಲ್ಲ, ಲೈಫ್ ಲಾಂಗ್ ಇರೋದ್ರಿಂದ ಸ್ವಲ್ಪ ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಬೇಡವೇ ಬೇಡ ಆ ರಿಲೇಶನ್‌ಶಿಪ್ ಅನ್ಸಕ್ಕೆ ಶುರು ಆಗುತ್ತೆ ಅಲ್ವಾ? ನೀವು ಏನಾದರೂ ರಾಂಗ್ ವ್ಯಕ್ತಿಯೊಟ್ಟಿಗಿದ್ರೆ ನಿಮ್ಮ ನಿಮ್ಮ ಒಂದು ಲೈಫಲ್ಲಿ ಆ ವ್ಯಕ್ತಿಯ ಒಂದು ಲಕ್ಷಣಗಳು ಹೇಗಿರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಟಿಪ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಹಾಗೆಯೇ ನಿಮಗೆ ರಿಲೇಟೆಡ್ ಅಂದರೆ ಒಬ್ಬ ವ್ಯಕ್ತಿನ ಮರೆಯೋಕ್ಕೆ ಆಗ್ತಿಲ್ಲ, ಅದರ ನೆನಪು ತುಂಬ ಕಾಡ್ತಿದ್ರೆ ಈ ಬುಕ್ ನನ್ನ ಒಂದು ಏನದು ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ ರಾಂಗ್ ಪರ್ಸನ್ಸ್ ನಿಮ್ಮ ಜೊತೆಗಿತ್ತು ಅಂತ ಹೇಳಿದ್ರೆ ಅವರಲ್ಲಿ ಇರುವಂಥ ಲಕ್ಷಣಗಳು. ಫಸ್ಟ್ ಪಾಯಿಂಟ್, ಯಾವಾಗಲೂ ನಿಮ್ಮದೇ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅರ್ಥ ಮಾಡಿಸೋದಕ್ಕಿಂತ ಜಾಸ್ತಿ ಆಲ್ ಟೈಮ್ ಏನಂತ ಹೇಳಿದ್ರೆ ತಪ್ಪನ್ನು ಅಂದರೆ ನೀವು ತುಂಬ ರೈಟ್ ಇದ್ರೂ ಕೂಡ ರಾಂಗ್ ಅಂತ ಹೇಳಿ ಪ್ರೂವ್ ಮಾಡ್ತಾ ಹೋಗ್ತಾರೆ. ಅಂದರೆ ಅವರಿಗೆ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಹೇಳಿ 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 ಟ್ರಿಗರ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಡಿಮೋಟಿವೇಟ್ ಮಾಡಿ ನಿಮ್ಮನ್ನು ಅವರೊಟ್ಟಿಗೆ ಹಾಗೆ ಕರ್ಕೊಂಡು ಹೋಗಬೇಕು. ರಾಂಗ್ ಮೈಂಡ್ ಸೆಟ್ಟಿಂದನೇ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ಬಿಕಾಸ್ ಯು ಆರ್ ಆಲ್ವೇಸ್ ರಾಂಗ್ ಅಂತ ಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಲಕ್ಷಣ ಇರೋ ವ್ಯಕ್ತಿಗಳಿದ್ದಾಗ ನಿಮಗೆ ನೀವೇನೇ ಮಾಡಿದರೂ ಕೂಡ ಅವರಿಗೆ ಹೇಗಿರಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಬೇಕಿತ್ತು ನನಗೆ ರಿಲೇಶನ್ಶಿಪ್ ಅನ್ನೋದು ಮೈಂಡಿಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಆಫ್ ಏನಂತ ಹೇಳಿದ್ರೆ ಎಷ್ಟೇ ಗುಡ್ ವರ್ಕ್ ಮಾಡಿದ್ರು, ಗುಡ್ ಕೆಲಸ ಮಾಡಿದ್ರು ಅವ್ರು ರಾಂಗ್ ಅಂತ ಪ್ರೂವ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ ನಿಮ್ಮ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಬರ್ತಾರೆ. ಸೊ ನಿಮ್ಮಲ್ಲಿ ಅವ್ರ ಹತ್ರ ಶೇರ್ ಮಾಡ್ಕೋತೀರಿ ಕೆಲವೊಂದು ವಿಚಾರಗಳನ್ನು, ಭಾವನೆಗಳನ್ನು, ಅದನ್ನು ಇಗ್ನೋರ್ ಮಾಡ್ತಾ ಬರ್ತಾರೆ. ಒಂದು ಸಲ ಅಲ್ಲ, ಆಲ್ ಟೈಮ್ ಇಗ್ನೋರ್ ಮಾಡ್ತಾ ಬರ್ತಾರೆ. ಈಗ ಒಬ್ಬ ವ್ಯಕ್ತಿ ಕೋಪದಲ್ಲಿದ್ದಾಗ, ಬೇಜಾರಿದ್ದಾಗ ನೀವು ಭಾವನೆಗಳನ್ನು ಹೇಳ್ಕೊಂಡಾಗ ಕೇಳದೇ ಇರ್ಬೋದು. ಬಟ್ ಎಲ್ಲ ಟೈಮಲ್ಲೂ ಕೂಡ ಇಗ್ನೋರ್ ಮಾಡ್ತಿದ್ದಾರೆ ನಿಮ್ಮ ಭಾವನೆಗಳನ್ನು ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ರಾಂಗ್ ಪರ್ಸನ್ ಒಟ್ಟಿಗಿದ್ದೀರಿ ನೀವು. ನಿಮ್ಮ ಪ್ರೀತಿ ಏನಿದೆ ಅವರು ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸುಳ್ಳು ಹೇಳುವ ಸಾಮಾನ್ಯ ಆಗಿರುತ್ತೆ. ಅವ್ರು ಸುಳ್ಳು ಹೇಳೋದು ಅವರಿಗೆ ತುಂಬ ಕಾಮನ್ ಆಗಿರುತ್ತೆ. ಇರೋವಂಥ ವಿಚಾರ ಯಾವುದೇ ಕಾರಣಕ್ಕೂ ಇರೋದು ಇದ್ದ ಹಾಗೇನೆ ಹೇಳಲಿಕ್ಕೆ ಇಷ್ಟನೇ ಪಡಲ್ಲ. ಎಲ್ಲ ಕಥೆಗಳನ್ನು ಕಟ್ತಾರೆ, ಎಲ್ಲ ಸುಳ್ಳುಗಳನ್ನು ಹೇಳ್ತಾರೆ. ಅಲ್ಲಿಂದ ತಗೊಬಂದು ಇಲ್ಲಿ ಹೇಳ್ತಾರೆ, ಇಲ್ಲಿ ತಗೊಬಂದು ಅಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಏನಂದ್ರೆ ಕನ್ಫ್ಯೂಷನ್ಸ್, ಸುಳ್ಳು, ನಾಟಕೀಯ, ಇದೆಲ್ಲನೂ ಕೂಡ ಪಾತ್ರ ತುಂಬ ಕ್ಲಿಯರಾಗಿ ನಿಭಾಯಿಸ್ತಾ ಹೋಗ್ತಾರೆ. ಅದು ನಿಮ್ಮ ಕಣ್ಮುಂದೆ ಕಾಣ್ತಾ ಇರತ್ತೆ. ಇದಕ್ಕೆ ರಾಂಗ್ ಪರ್ಸನ್ ಅಂತ ಹೇಳ್ತೀವಿ. ಲೈಫಲ್ಲಿ ಈ ಥರದ ವ್ಯಕ್ತಿಗಳಿದ್ದಾಗ ರಾಂಗ್ ಪರ್ಸನ್ ಅಂತ ಫೀಲ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಆತ್ಮ ಏನಿರುತ್ತೆ ಆತ್ಮವಿಶ್ವಾಸವನ್ನು ತುಂಬ ಕಡಿಮೆ ಮಾಡ್ತಾ ಹೋಗ್ತಾರೆ. ನೀವೇನಾದರೂ ಅಚೀವ್ ಮಾಡ್ತೀನಿ ಅಥವಾ ಏನೋ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ, ಇಲ್ಲ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಆ ವರ್ಕಿನ ಮೇಲೆ ತುಂಬ ನೆಗೆಟಿವ್ ಮಾತಾಡಿ ನಿಮ್ಮ ಆತ್ಮವಿಶ್ವಾಸನ ಕಡಿಮೆ ಮಾಡ್ತಾ ಹೋಗ್ತಾರೆ. ಅಂದರೆ ನಿಮ್ಮಲ್ಲಿ ಏನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಅದನ್ನು ಕುಗ್ಗಿಸ್ತಾ ಬರ್ತಾರೆ. ಓಕೆ, ಆ್ಯಕ್ಚುಲಿ ಸಪೋರ್ಟ್ ಮಾಡಬೇಕು, ನಿನ್ನ ಕೈಲಾಗತ್ತೆ ಮಾಡು ಅಂತ. ಬಟ್ ಆಲ್ ಟೈಮ್ ನಿನ್ನ ಕೈಲಿದು ಆಗಲ್ಲ ಬಿಟ್ಬಿಡು, ನಿನ್ನ ಕೈಲಿದು ಆಗಲ್ಲ ಬಿಟ್ಬಿಡು ಅಂತ ಡಿಮೋಟಿವೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಇಟ್ಸ್ ವೆರಿ ಡೇಂಜರೇಬಲ್. ಈ ಥರದ ವ್ಯಕ್ತಿಗಳಂತೂ ಇರಲೇಬಾರ್ದು. ನಿಮ್ಮ ಜೊತೆಗೆ ಇದ್ದಾಗ ನಿಮ್ಮನ್ನು ಏನೋ ಸಾಯಿಸಿ ಬದುಕ್ತಾರೆ ಆ್ಯಕ್ಚುಲಿ ಅವರು. ಓಕೆ, ನೆಕ್ಸ್ಟ್ ಪಾಯಿಂಟ್, ಅಟ್ ದ ಲಾಸ್ಟ್ ಪಾಯಿಂಟ್ ಅಂದರೆ, ಗೌರವಕ್ಕಿಂತ ಹೆಚ್ಚಾಗಿ ನೋವು ಕೊಡೋದು ತುಂಬ ಇರುತ್ತೆ ಅವರಲ್ಲಿ. ಗೌರವ ಕೊಡೋದು ಒಂದು ಸೈಡಲ್ಲಿ ಇರಲಿ, ಗೌರವ ಕೊಡದೇ ಹೋದರೂ ಪರವಾಗಿಲ್ಲ. ಕೆಲವು ರಿಲೇಷನ್ಶಿಪ್ಗಳಲ್ಲಿ ನೋವು ಕೊಡೋದು ಹೆಚ್ಚು ಆ್ಯಕ್ಚುಲಿ. ಸೊ ಇದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋ ಪರ್ಸನ್ಸ್ ಅಂತ ಹೇಳ್ತೀವಿ. ಅವರು ಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ಸುಮ್ಮನೆ ನೋವು ಮಾಡ್ತಾ ಹೋಗ್ತಾರೆ. ಈ 5 ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ರಾಂಗ್ ಪರ್ಸನ್ ಒಟ್ಟಿಗೆ ನೀವಿದ್ದೀರಿ. ರಾಂಗ್ ಪರ್ಸನ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಲೈಫ್ ಲಾಂಗ್ ನಿಮಗೆ ಒಂದು ಪೇಯ್ನ್ ಕೊಡ್ತಾ ಹೋಗ್ತಾರೆ ಅವರು. ಓಕೆ, ಸೊ ಏನನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಈ ಬುಕ್ ಬೇಕಾ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ಬಟ್ ಸ್ಮಾಲ್ ಪ್ರೈಸ್ ಇರುತ್ತೆ, ಈ ಬುಕ್ಕು ಕೂಡ ಫ್ರೀ ಇರಲ್ಲ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.